ಎಲ್ಲರೂ ನಮಸ್ಕಾರ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕ ಗೌರಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರೀಯೇ ಗುಣವೇ ನಾರಾಯಣಿ ನಮೋಸ್ತುತೆ. ಎಲ್ಲ ವೀಕ್ಷಕ ಬಾಂಧವರಿಗೆ ಸ್ವಾಗತವನ್ನು ಹೇಳ್ತೀನಿ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಒಂದು ವಿಶೇಷವಾಗಿರುವಂಥ ಒಂದು ವಿಚಾರದ ಬಗ್ಗೆ ನಾನು ಹೇಳಿಕ್ಕೆ ಬಂದಿದ್ದೀನಿ. ಏನಪ್ಪ, ಈ ನಾವು ಮನುಷ್ಯ ಅಂದಮೇಲೆ ಸಂಘಜೀವಿ. ನಾವೆಲ್ಲ ಎಲ್ಲಿದ್ದೀವಿ ಅಂತಂದರೆ ಸಮಾಜದ ಮಧ್ಯೆ ಇದ್ದೀವಿ, ಅಂದರೆ ಜನಗಳ ಮಧ್ಯೆ ಇದ್ದೀವಿ. ಜನರನ್ನು ಬಿಟ್ಟು ನಮಗಿರ್ಲಿಕ್ಕಾಗೋದಿಲ್ಲ. ಹಾಗಾಗಿ ಜನರ ಮಧ್ಯೆನೇ ಇರಬೇಕಾಗತ್ತೆ, ಜನರ ಮಧ್ಯೆನೇ ನಾವು ಜೀವನವನ್ನು ಕಳಿಬೇಕಾಗುತ್ತೆ. ಅದು ರೂಢಿಯಾಗಿದೆ ನಮಗೆ. ಯಾಕ್ರಿ ಜನರನ್ನು ಬಿಟ್ಟು ಬದುಕೋಕ್ಕಾಗೋದಿಲ್ವೇನೋ ಅಂತ ನೀವು ಅನ್ಬೋದು. ಅಂದರೆ ಜನರನ್ನು ಬಿಟ್ಟು ಯಾಕೆ ಬದುಕೋಕ್ಕಾಗೋದಿಲ್ಲ ಅಂತಂದರೆ ನಾವು ಅದಕ್ಕೆ ಏನಾಗ್ಬಿಟ್ಟಿದ್ದೀವಿ, ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಈ ಕೆಲವು ಋಷಿಗಳು, ಮಹಾತ್ಮರು, ಕೆಲವರು ಕಣ್ಣಿಗೆ ಕಾಣದೇ ಇರೋ ಥರ ಇವತ್ತಿಗೂ ತಪಸ್ಸು ಮಾಡ್ತಾ ಗುಹೆ, ಬೆಟ್ಟ ಪ್ರದೇಶಗಳಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಅದರದ್ದು ಚಿಂತೆ ಇಲ್ಲ ಅವ್ರಿಗೆ. ಹಾಗಾಗಿ ಮಹಾತ್ಮರಾದವರು ಹಾಗಿರ್ತಾರೆ. ಆದರೆ ನೀವೆಲ್ಲ ಸಾಮಾನ್ಯರು. ನಾವೆಲ್ಲ ಹೇಗಿರ್ತೀವಿ ಅಂತ ಜನಗಳ ಮಧ್ಯೆನೇ ಇರ್ತೀವಿ. ಹಾಗಾಗಿ ಜನರ ಮಧ್ಯೆ ಇದ್ದಾಗ ನಮಗೆ ಒಳ್ಳೇದು ಮಾಡೋರು ಇರ್ತಾರೆ, ಕೆಟ್ಟದ್ದು ಮಾಡೋರು ಇರ್ತಾರೆ. ನಾನು ಏನು ವಿಚಾರ ಮಾತಾಡ್ತಾ ಇದ್ದೀನಿ ಇವತ್ತು ಅಂತಂದರೆ, ಈ ಕೆಲವರು ವಿಚಾರ ತಮ್ಮ ಮನಸ್ಸಲ್ಲಿ ಏನು ಇಟ್ಕೊಂಡಿರ್ತಾರೆ ಗೊತ್ತಿರಲ್ಲ. ನಮ್ಮ ನೋಡೋಕ್ಕೆ ಒಳ್ಳೆಯವ್ರ ಥರನೇ ಕಾಣ್ತಿರ್ತಾರೆ. ದಿನ ಒಂದು 100 ಸರ್ತಿ, ಒಂದು 5-6 ಸರ್ತಿ, ಒಂದು 8 ಸರ್ತಿ ನಮ್ಮ ಮನೆಗೆ ಬಂದು ಹೋಗ್ತಿರ್ತಾರೆ. ಆದರೆ ಅವ್ರು ಏನು ಮಾಡ್ತಾ ಇರ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಹೀಗಾಗಿ ತುಂಬ ಜನಗಳ ಮನೆಯಲ್ಲಿ ಏನಾಗಿದೆ ಅಂತಂದರೆ ಕಲಹ, ನೋವು, ಸಂಕಟ ಇವೆಲ್ಲ ತುಂಬ ಜನರಿಗೆ ತುಂಬ ವಿಪರೀತವಾಗಿ ಕಾಡ್ತಾ ಇದೆ. ಯಾಕೆ ಅಂತಂದರೆ ನಾವು ನಂಬಿರೋರೇ ನಮಗೆ ಮೋಸ ಮಾಡ್ತಿರ್ತಾರೆ. ಇನ್ಯಾರೋ ಏನೋ ಅವ್ರಿಗೆ ಏನೋ ಹೇಳಿರ್ತಾರೆ, ಅವ್ರಿಗೋಸ್ಕರ ಬಂದು ಅವ್ರು ನಮಗೆ ತೊಂದರೆ ಕೊಡ್ತಿರ್ತಾರೆ. ಪರೋಕ್ಷವಾಗಿ ಗೊತ್ತಿರಲ್ಲ ನಮಗೆ, ಅವ್ರು ಒಳ್ಳೆಯವರು ಅಂತ ಅಂದ್ಕೊಂಡಿರ್ತೀವಿ ನಾವು. ಅಂಥ ಸಂದರ್ಭದಲ್ಲಿ ಯಾರೇ ಮನೆಗೆ ಬರಲಿ ಹೋಗಲಿ, ನಾವು ಒಂದು ಸರಳವಾದ ಉಪಾಯ ಮಾಡ್ಕೊಂಡು ಇಟ್ಕೋಬೇಕು. ಏನಪ್ಪ, ನಾವು ಮನುಷ್ಯ ಸಂಘಜೀವಿ ಅಂತ ಹೇಳಿದ್ರೆ, ಸಂಘಜೀವಿ ಆದಮೇಲೆ ಎಲ್ಲರೂ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಬರೋರಿಗೆ ಬಾ ಅಂತ ಹೇಳಬೇಕು, ಬೇಡ ಅಂತ ಹೋಗೋರಿಗೆ ಹೋಗು ಅಂತ ಹೇಳೋದು. ಬರೋರನ್ನ ಬೇಡ ಅಂತ ಹೇಳೋಕ್ಕಾಗಲ್ಲ. ಆವಾಗ ನಾವು ಏನು ಮಾಡಬೇಕು ಅಂತಂದರೆ, ಸರಳವಾಗಿ ಒಂದು ಉತ್ತಮವಾದ ಉಪಾಯ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೇಕು. ಏನಪ್ಪ, ಸಿಂಪಲ್ಲಾಗಿ ನಮ್ಮ ಹತ್ರನೇ ನಮಗೆ ಅಕ್ಕಪಕ್ಕದಲ್ಲಿ ಸಿಗುತ್ತದು. ಏನು, ಈ ಮೆಣಸಿನಕಾಯಿಗಳು ಸಿಗುತ್ತೆ. ಈ ಮಾರ್ಕೆಟ್ಗೆ ಹೋಗಬೇಕು, ಒಂದಿಷ್ಟು ಮೆಣಸಿನ್ಕಾಯಿ ತೊಗೊಂಬರ್ಬೇಕು. ಇಲ್ಲ ಮನೆಯಲ್ಲಿರುತ್ತೆ, ಮನೆಯಲ್ಲಿರುವಂಥ ಮೆಣಸಿನ್ಕಾಯಲ್ಲಿ ಕೇವಲ 3 ಮೆಣಸಿನ್ಕಾಯಿ, 3 ಮೆಣಸಿನ್ಕಾಯಿ ತೊಗೋಬೇಕು. ಆ 3 ಮೆಣಸಿನ್ಕಾಯಿ ತೊಗೊಂಡು ಏನು ಮಾಡಬೇಕು ಅಂತಂದರೆ, ನಾವು ಅದನ್ನು ಈ ಯಾರಾದರೂ ನಮ್ಮ ಮನೆಗೆ ಬರ್ತಿರ್ತಾರಲ್ಲ, ಅವರು ಕೆಟ್ಟದ್ದು ಅನ್ಕೊಂಬಂದರೆ, ಕೆಟ್ಟದ್ದು ವಿಚಾರ ಇಟ್ಕೊಂಬಂದರೆ, ಕೆಟ್ಟದ್ದು ಮಾಡಬೇಕು ಅಂತ ಅನ್ಕೊಂಬಂದರೆ, ಆ ಕೆಟ್ಟದ್ದನ್ನು ಅದು ಹೊರಗಡೆ ಅಲ್ಲೇ ಉಳಿಯೋ ಥರ ಮಾಡುತ್ತೆ ಆ ಮೆಣಸಿನ್ಕಾಯಿ. ಹಾಗಾಗಿ ಆ ಮೆಣಸಿನ್ಕಾಯಿ ತೊಗೊಂಡು ಏನು ಮಾಡಬೇಕು ಅಂತಂದರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿಯಾಗಿ ಅದನ್ನು ಗಂಟು ಹಾಕಬೇಕು. 3 ಮೆಣಸಿನ್ಕಾಯಿನ ಈ ರೀತಿಯಾಗಿ ಗಂಟು ಹಾಕಬೇಕು. ಗಂಟು ಹಾಕಿ ನಾವೇನು ಮಾಡಬೇಕು ಅಂತಂದರೆ, ಗಂಟು ಹಾಕ್ತಾ 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 ಮಂತ್ರ ಹೇಳಬೇಕು. ಏನು ಮಂತ್ರ ಅಂತಂದರೆ, ಭಾಳ ಸರಳವಾಗಿರುವಂಥ ಮಂತ್ರ ಇದೆ. ಯಾವುದು? ಓಂ ಸರ್ವೇಶ್ವರಿ ಜಗನ್ಮಾತಾ ದುಷ್ಟ ಸಂಹಾರಿ ಈಶ್ವರಿ. ಈ ಮಂತ್ರವನ್ನು 11 ಸಾರಿ ಹೇಳಬೇಕು. ಈ ಮೆಣಸಿನ್ಕಾಯಿ ತೊಗೋಬೇಕು, ಒಂದು ದಾರ ತೊಗೋಬೇಕು, ಅದನ್ನು ಸುತ್ತ ಹಾಕಿ ಗಂಟು ಹಾಕುವಾಗ ಗಂಟು ಹಾಕಿ ಓಂ ಸರ್ವೇಶ್ವರಿ ಜಗನ್ಮಾತಾ ದುಷ್ಟ ಸಂಹಾರಿ ಈಶ್ವರಿ, ಓಂ ಸರ್ವೇಶ್ವರಿ ಜಗನ್ಮಾತಾ ದುಷ್ಟ ಸಂಹಾರಿ ಈಶ್ವರಿ, ಓಂ ಸರ್ವೇಶ್ವರಿ ಜಗನ್ಮಾತಾ ದುಷ್ಟ ಸಂಹಾರಿ ಈಶ್ವರಿ, ಓಂ ಸರ್ವೇಶ್ವರಿ ಜಗನ್ಮಾತಾ ದುಷ್ಟ ಸಂಹಾರಿ ಈಶ್ವರಿ. ಈ ಥರ 11 ಸಾರಿ ಈ ಮಂತ್ರ ಹೇಳಬೇಕು. ಈ ಗಂಟು ಹಾಕಬೇಕು, ಕೈಯಲ್ಲಿ ಹಿಡ್ಕೊಳ್ಳಿ. ಗಂಟು ಹಾಕ್ತಾನಾದರೂ ಹೇಳಿ, ಕೈಯಲ್ಲಿ ಹಿಡ್ಕೊಂಡಾದರೂ ಹೇಳ್ಬೋದು. ಹಿಂಗೆ ಗಂಟು ಹಾಕಿ ಈಗ ಹಿಡ್ಕೋಬೇಕು. ಹಿಡ್ಕೊಂಡು ಓಂ ಸರ್ವೇಶ್ವರಿ ಜಗನ್ಮಾತಾ ದುಷ್ಟ ಸಂಹಾರಿ ಈಶ್ವರಿ, 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 ಓಂ ಸರ್ವೇಶ್ವರಿ ಜಗನ್ಮಾತಾ ದುಷ್ಟ ಸಂಹಾರಿ ಈಶ್ವರಿ. ಈ ಥರ 11 ಸಾರಿ ಇದನ್ನು ಕೈಯಲ್ಲಿ ಹಿಡ್ಕೊಂಡು ಹೇಳಬೇಕು. ಹೇಳಿದ ಮೇಲೆ ಏನು ಮಾಡಬೇಕು ಅಂತ ಅಷ್ಟು ಪವರ್ ಇದೆ ಈ ಮಂತ್ರಕ್ಕೆ. ಇದನ್ನು ತೊಗೊಂಡು ಹೋಗಿ ನಾವು ಹೊರಗಡೆಯಿಂದ ಯಾರಾದರೂ ಬರಬೇಕು. ನಾವು ಮನೆ ಹೊರಗಡೆಯಿಂದ ಒಳಗೆ ಬರಬೇಕು. ಮುಖ್ಯ ದ್ವಾರದ ಹೊರಗಡೆ ಆ ಬಾಗಿಲಿಗೆ ನಾವೇನು ಮಾಡಬೇಕು ಅಂತಂದರೆ, ಬಾಗಿಲಿಗೆ ಇದನ್ನು ಈ ರೀತಿಯಾಗಿ ಜೋಡಣೆ ಮಾಡಿ ಕಟ್ಟಿಬಿಡ್ಬೇಕು. ಇದನ್ನು ಹಿಂಗೆ ಹಾಕಿ ಒಂದು ಮೊಳೆ ಹೊಡೆದು
ಮೊಳೆ ಇರುತ್ತೆ, ಮೊಳೆ ಸಿಗಿಸಿ ಅದನ್ನು ಏನು ಮಾಡಬೇಕು ಅಂತಂದರೆ ಹಿಂಗೆ ಕಟ್ಬಿಡ್ಬೇಕು ಬಾಗಿಲಿಗೆ. ಯಾವಾಗ ನಾವು ಅದನ್ನು ಬಾಗಿಲಿಗೆ ಕಟ್ಟಿದ್ವಿ, ಯಾರೋ ಬರ್ತಾರೆ, ಏನೋ ಅನ್ಕೊಂಬಂದಿರ್ತಾರೆ, ಇವ್ರು ಕೆಟ್ಟದ್ದು ಮಾಡಬೇಕು ಅಂತ ಬಂದಿರ್ತಾರೆ, ಅವ್ನ ಮನಸ್ಸೇ ಬದಲಾಗ್ಬಿಡುತ್ತೆ. ಅಥವಾ ಏನೋ ತೊಗೊಂಬಂದಿರ್ತಾನೆ, ನಿಮ್ಮ ಮನೆಯಲ್ಲಿ ಇಟ್ಟು ಹೋಗಬೇಕು ಅಂತ ಅಂದ್ಕೊಂಡಿರ್ತಾನೆ, ಅವನಿಗೆ ಒಳಗೆ ಬರೋಕ್ಕೆ ಆಗೋದಿಲ್ಲ. ಅಥವಾ ಇನ್ನೇನೋ ತೊಗೊಂಬಂದು ಒಳಗಡೆನೂ ಬಂದುಬಿಟ್ಟಿರ್ತಾನೆ ತೊಗೊಂಡು, ಆದರೆ ಒಳಗಡೆ ಇಡಕ್ಕೆ ಮನಸ್ಸು ಬರೋಲ್ಲ ಅವನಿಗೆ. ಏನು ತಂದುಬಿಟ್ಟಿದ್ದೀನಿ, ಯಾಕೋ ನನಗೆ ಒಂಥರ ಸಮಾಧಾನ ಇಲ್ಲದೆ ಇರೋ ಥರ ಆಗ್ತಾಯಿದೆ, ಯಾಕೆ ಹಿಂಗೆ ಆಗ್ತಾಯಿದೆ, ಅವನಿಗೆ ಭಯ ಬಿದ್ದೋಗ್ಬಿಡ್ತಾನೆ. ಅವಾಗ ಏನು ಮಾಡಿಬಿಡ್ತಾನೆ, ನಿಮಗೇನಾದರೂ ಕೆಟ್ಟದ್ದನ್ನು ಕೊಡಬೇಕು, ಕೆಟ್ಟದ್ದನ್ನು ಮಾಡಬೇಕು ಅಂತ ಬಂದಿದ್ದರೆ ಅದನ್ನು ವಾಪಸ್ ಆ ಮಂತ್ರದ ಶಕ್ತಿಯಿಂದ ಈ ಮೆಣಸಿನಕಾಯಿ ಕಟ್ಟಿರ್ತೀರಲ್ಲ, ಈ ಮೆಣಸಿನಕಾಯಿಯನ್ನು ಆ ಬಾಗಿಲಿಗೆ ಕಟ್ಟಿರೋದ್ರಿಂದ ಆ ಮಂತ್ರದ ಪವರಿಂದ ಏನಾಗುತ್ತೆ ಅಂತಂದರೆ, ಆ ಬಂದಿರೋ ವ್ಯಕ್ತಿ ಯಾರೇ ಇರಲಿ ಅವ ಹೆದರಿ ಭಯದಿಂದ ಏನು ಮಾಡಿಬಿಡ್ತಾನೆ ಅಂತಂದರೆ, ತಂದಿರೋ ಏನಾದರೂ ತಂದಿದ್ದರೆ ಆ ವಸ್ತುನ ತೊಗೊಂಡು ಹೊರಟೋಗ್ಬಿಡ್ತಾನೆ. ಇಲ್ಲ ಏನಾದ್ರು ಮಾಡಬೇಕು ಅಂದ್ಕೊಂಡಿದ್ರೆ ಅವನಲ್ಲಿ ಇರ್ಗೊಡೋದೇ ಇಲ್ಲ, ಅದು ಅವನಿಗಲ್ಲಿ ಇರದೇ ಇರೋ ಹಾಗೆ ಆಗ್ಬಿಡುತ್ತೆ. ಅವನಿಗೆ ಮನಸ್ಸೇ ಕಾಲೇ ನಿಂದಿರೋದಿಲ್ಲ ಆ ಮನೆಯಲ್ಲಿ. ನಾನು ಯಾವಾಗಿಂದ ಈ ಮನೆಯಿಂದ ಯಾವಾಗ ಹೊರಗೆ ಹೋಗ್ತೀನಿ ಅನ್ನೋಷ್ಟು ಅವನಿಗೆ ಭಯ ಆಗುತ್ತೆ. ಹಾಗಾಗಿ ಅವನು ಅಲ್ಲಿ ಕೂತ್ಕೊಳ್ಳದೇನೆ ಅಲ್ಲಿ ಅವ್ರ ಜೊತೆಗೆ ಹೆಚ್ಚಿಗೆ ಮಾತಾಡ್ದೇನೆ ಏನು ಮಾಡಿಬಿಡ್ತಾನೆ, ಹೊರಟೋಗ್ಬಿಡ್ತಾನೆ. ಅಷ್ಟು ಪವರು, ಅಷ್ಟು ಶಕ್ತಿ ಯಾವುದಕ್ಕಿದೆ ಅಂತಂದರೆ ಈ ಮಂತ್ರ ಮತ್ತು ಈ ಮೆಣಸಿನಕಾಯಿಯನ್ನು ಬಾಗಿಲಿಗೆ ಕಟ್ಟೋದ್ರಿಂದ. ಇದೊಂದು ತಂತ್ರ. ಇದನ್ನು ಮಾಡೋದ್ರಿಂದ ನಿಮ್ಮ ಮನೆಯೊಳಗೆ ಯಾರಾದರೂ ಏನಾದರೂ ತಂದಿಟ್ಟಿದ್ದರೆ ಅದು ತಾನೇ ಏನಾಗುತ್ತೆ ಅಂತಂದರೆ ಏನೇ ಕಳ್ಕೊಂಡು ಹೋಗುತ್ತೆ. ಅಕಸ್ಮಾತ್ ತಂದಿರೋನು ಬಿಟ್ಟು ಹೋದರೂ ಕೂಡ ಅದು ನಿಮ್ಮ ಮನೆಯಲ್ಲಿ ಉಳಿದಿದ್ರೂ ಕೂಡ ಅದು ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಒಂದು. ಮತ್ತು ಇಡಲಿಕ್ಕೆ ಬಂದವನು ತಾನೇ ಭಯಭೀತನಾಗಿ ತೊಗೊಂಡು ಹೊರಟೋಗ್ಬಿಡ್ತಾನೆ ಒಂದು. ಏನಾದರೂ ಕೆಟ್ಟದ್ದನ್ನು ತೊಗೊಂಬಂದು ನಿಮ್ಗೆ ಏನಾದರೂ ಮಂತ್ರ ಮಾಡಿಸ್ಕೊಂಡು ತೊಗೊಂಬಂದು ಇಡಬೇಕು ಅಂತ ಬಂದಿದ್ದರೆ. ಮತ್ತು ಇನ್ನೊಂದು, ತಾನು ಕೆಟ್ಟ ವಿಚಾರ ಇಟ್ಕೊಂಡು ಬಂದಿದ್ದರೆ ಅವನು ಹೊರಟೋಗ್ಬಿಡ್ತಾನೆ. ಅಕಸ್ಮಾತ್ ತುಂಬ ಅವನು ಕೆಟ್ಟ ವಿಚಾರವನ್ನು ಇಟ್ಕೊಂಡು ಒಳಗೆ ಬರಬೇಕು ಅಂದ್ಕೊಂಡಿದ್ರೆ ಒಳಗೆ ಬರದೇ ಇರೋ ಥರನೂ ಆಗಿಬಿಡುತ್ತೆ. ಅಷ್ಟು ಪವರ್, ಅಷ್ಟು ಎನರ್ಜಿ ಇದೆ ಈ ಮಂತ್ರಕ್ಕೆ. ಮಾಡಿ ನೋಡಿ, ನಿಮಗೆ ಎಲ್ಲರಿಗೂ ಸುಖ ಜೀವನ ಪ್ರಾಪ್ತಿಯಾಗಲಿ ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಿಗೆ ಮಾಡಬೇಕು ಅಂತ ಇದೆ, ಯಾರಿಗೆ ತೊಂದರೆಗಳಿವೆ, ನಿಮ್ಮ ಇಷ್ಟ. ಯಾಕಂದರೆ ಯಾರಿಗೂ ಇದರಲ್ಲಿ ಏನು ಅಂತಂದರೆ ಮಾಡಲೇಬೇಕು ಅಂತ ಒತ್ತಾಯ ಅಲ್ಲ. ನಿಮ್ಮ ಅನುಭವ ನಿಮಗೆ ಒಳ್ಳೆಯದನ್ನು ಮಾಡಲಿ, ಆ ಭಗವಂತ ಎಲ್ಲರನ್ನೂ ಕಾಪಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀಮಾತಾ.